ಪ್ರಪಂಚದ ಜಗತ್ತಿನ 84 ಲಕ್ಷ ಜೀವರಾಶಿಗಳೇನದಾವಲ್ಲ, 84 ಲಕ್ಷ ಜೀವರಾಶಿಗಳಿಗೂ ಒಳ್ಳೆಯದಾಗ ಚಲೋದಾಗ ಯಾವ ಜೀವರಾಶಿಯೂ ಕೂಡ ದುಃಖಕ್ಕೆ ಈಡಾಗಬಾರದು. ದುಃಖವನ್ನ ತನ್ನಂತರಂಗದಲ್ಲಿ ತುಂಬಿಕೊಂಡಿರುವ ಎಲ್ಲಾ ಜೀವರಾಶಿಗಳು ಸಕಲ ಸುಖೋಪಭೋಗದೊಂದಿಗೆ ಕಾಯಕವನ್ನ, ಕಾರ್ಯವನ್ನ, ಕೆಲಸವನ್ನ, ಕರ್ತವ್ಯವನ್ನ ಮಾಡ್ತಾ ಮಾಡ್ತಾ ಕಾಲ ಕಳಿಬೇಕು ಅನ್ನೋದೇ ಬಸವಣ್ಣನವರ ಇಚ್ಛೆ, ಅಪೇಕ್ಷೆ, ಅಭಿಲಾಷೆ, ಅಭಿಪ್ಸೆ. ಸಕಲ ಜೀವಾವಳಿಗೂ ಲೇಸನ್ನೇ ಬಯಸಿದವನೇ ಕುಲಜನು ಅಂದ್ರು. ಅಲ್ಲಮ ಪ್ರಭುವರೇಣ್ಯ ಅನುಭವ ಮಂಟಪದಲ್ಲಿ ಪ್ರಶ್ನೆ ಮಾಡಿದ, ಯಾರು ಶ್ರೇಷ್ಠ, ಯಾರು ಚಲೋ, ಯಾರು ಚಲೋ ಅಲ್ಲ? ಬಸವಣ್ಣವ್ರು ಅಂತಾರೆ, ಯಾರು ಚಲೋ ಅಲ್ಲ ಅನ್ನೋ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಅಲ್ಲಮ ಪ್ರಭುವರೇಣ್ಯ. ಅಲ್ಲಮ ಪ್ರಭುನು ದೊಡ್ಡ ಜ್ಞಾನಿ, ಚನ್ನಬಸವಣ್ಣನೂ ದೊಡ್ಡ ಜ್ಞಾನಿ, ಬಸವಣ್ಣನೂ ಜ್ಞಾನಿ, ಸಿದ್ದರಾಮೇಶ್ವರರು ದೊಡ್ಡ ಜ್ಞಾನಿ, ಹಡಪ್ಪದ ಅಪ್ಪಣ್ಣನವರ ಧರ್ಮ ಪತ್ನಿ ಹರಭಕ್ತ ಹರಳಯ್ಯನವರ ಧರ್ಮ ಪತ್ನಿ ಕಲ್ಯಾಣಮ್ಮ, ಅಪ್ಪಣ್ಣನ ಧರ್ಮ ಪತ್ನಿ ಲಿಂಗಮ್ಮ, ಮಡಿವಾಳ ಮಾಚಿದೇವ, ಸೊಡ್ಡಳ ಬಾಚರಸ, ಸಕಳೇಶ ಮಾದರಸ, ಕಾಶ್ಮೀರ ದೇಶದ ಸಮಸ್ತ ರಾಜ್ಯವನ್ನೇ ಸಂಪತ್ತನ್ನೇ ತ್ಯಾಗ ಮಾಡಿ ಬಂದಿದ್ದ ಮಹಾದೇವ ಭೂಪಾಲ ಮಹಾರಾಜ. ಕಾಲಿಟ್ರ ಬಂಗಾರ ತಗಡಿನ ಮೇಲೆ ಕಾಲಿಡುತ್ತಿದ್ದ, ಕುಂತರ ಬಂಗಾರದ ಸಿಂಹಾಸನ, ಊಟ ಮಾಡಿದರೆ ಬಂಗಾರ ತಟ್ಟೆ, ಮಲಗಿದರೆ ಬಂಗಾರದ ಮಂಚ, ತಲೆಯ ಮೇಲೆ ನಾನಾ ತರದ ರತ್ನ ವಜ್ರ ಖಚಿತತೆಯಿಂದ ಕೂಡಿಕೊಂಡಿರೋ ಸಾವಿರಾರು ಕೋಟಿ ಕೋಟಿ ಬೆಲೆ ಬಾಳುವಂತಹ ಹರಳುಗಳಿಂದ ಶೃಂಗಾರಗೊಂಡಿರೋ ತಲೆಯ ಮೇಲಿನ ಸುವರ್ಣ ಬಂಗಾರದ ಕಿರೀಟ. ರಾಜ ಅಂದ್ರೆ ರಾಜ, ಧರ್ಮಪತ್ನಿ ಮಹಾರಾಣಿ ಮಹಾದೇವಿ, ಭೂಪಾಲನ ಹೆಂಡತಿ ಭೂಪಾಲೆ. ಯಾವುದೂ ಕೊರತೆ ಇರಲಿಲ್ಲ, ಅತುಳೈಶ್ವರ್ಯ ರಾಜ ಭಂಡಾರದಲ್ಲಿ ತುಂಬು ತುಳುಕ್ತಿತ್ತು. ವೈರಾಗ್ಯದ ಕಡೆಗೆ ಮನಸ್ಸ ಹರಿತು. ಹಂಗ ಆಗೋದು ಬಹಳ ಕಷ್ಟ. ವೈರಾಗ್ಯ ಬರೋದು ಬಹಳ ಕಷ್ಟ. ಅಲ್ಲಮ ಪ್ರಭು ಕುಲಜ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಸಕಲ ಜೀವಾವಳಿಗೆ ಒಳ್ಳೆಯದನ್ನ ಲೇಸನ್ನೇ ಯಾರು ಬಯಸ್ತಾರ ಈ ಭೂಮಂಡಲದೊಳಗ, ಈ ಜಗತ್ತಿನೊಳಗ, ಈ ಪ್ರಪಂಚದೊಳಗ, ಆತನೇ ಕುಲಜ, ಆತನೇ ಸರ್ವಶ್ರೇಷ್ಠ, ಆತನೇ ಭಗವಂತ, ಆತನೇ ಮಹಾತ್ಮ ಶರಣ ಬಸವೇಶ ಅಂತೇಳಿ. ಶರಣರು ಬದುಕಿರುವಷ್ಟು ಕಾಲ ಯಾರಿಗೂ ತಾಪ ಮಾಡಿ, ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಯಾರಿಗೂ ತ್ರಾಸ ಕೊಡಲಿಲ್ಲ. ಸಕಲ ತೊಂದರೆ, ತಾಪತ್ರಯ, ದುಃಖ, ದುಮ್ಮಾನಗಳೆಲ್ಲವನ್ನ ನುಂಗಿಕೊಂಡಿದ್ರು. ನುಂಗೋದವ ಎಲ್ಲಾನು ನುಂಗಿ 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 ಕೊನೆಯ ಘಟ್ಟದೊಳಗ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಶರಣ ಬಸವೇಶ್ವರ ಶಿವಸ್ವರೂಪಿಯಾಗಿ ಎಲ್ಲರ ನಾಲಿಗೆಯ ಮೇಲೆ, ಹೃದಯದೊಳಗ, ಅಂತರಂಗದೊಳಗ, ಮನದೊಳಗ, ಮನಸ್ಸಿನೊಳಗೆ
ಉಳಿದು ಬಿಟ್ಟ. ಮಹಾಜ್ಞಾನಿ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ ಪ್ರಭುವರೇಣ್ಯ ಕೇಳಿದ ಪ್ರಶ್ನೆಗೆ ಬಸವಣ್ಣನವರು ಉತ್ತರ ಕೊಟ್ಟರು. ಮಾನವ ಕುಲಕೋಟಿಗಷ್ಟೇ ಅಲ್ಲ, ಸಕಲ ಜೀವಾವಳಿಗೂ ಲೇಸನ್ನೇ ಬಯಸುವಾತ, ಬಯಸಿರುವಾತ, ಬಯಸುತ್ತಿರುವಾತ. ಮಾದಾರ ಧೂಳಯ್ಯ ಅಂತಾಗಿ ಹೋದ ಕಲ್ಯಾಣದಲ್ಲಿ. ಕೇರಿಯೊಳಗಿರುವ ಮನುಷ್ಯ ಮಾದಾರ ಧೂಳಯ್ಯ ಪ್ರತಿನಿತ್ಯ ಶಿವನ ಧ್ಯಾನ, ಶಿವನಾಮ ಸ್ಮರಣೆ ಯಾವತ್ತೂ ಬಿಟ್ಟಿರಲಿಲ್ಲ. ಶಿವಶಿವನೆಂದರೆ ಸಿಡಿಲೆಲ್ಲ ಬಯಲಾಗಿ ಬಂದ ಕಷ್ಟಗಳೆಲ್ಲ ಕಡಿಗಾಗಿ ಹೋಗು. ಶಿವನೆಂಬ ಶಬ್ದ ಬಿಡಬೇಡ ಮಗಳೇ, ಬಿಡಬೇಡ ಮನವೇ. ಮಗಳ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋ ಕಾಲಕ್ಕೆ ಹೇಳುತ್ತಾಳೆ ತಾಯಿ ಶಿವಶಿವಾನ್. ಪಕ್ಷಿಗಳು ಸಹಿತ ಮುಂಜಾನೆದ್ದು ಶಿವಶಿವ ಅಂತ ಕೂಗ್ತಾವ. ನಸುಕಿನ ಜಾವ 5 ಗಂಟೆಕ ಗುಬ್ಬಿಗಳ ಕೂಗ್ತಾವ ನೋಡ್ರಿ. ಹೆಂಗ್ ಕೂಗ್ತಾವು? ಚಿವ್ ಚಿವ್ ಅಂತಾವು. ಶಿವ 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 ಅಂತಾವು. ಅವು ಶಿವ 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 ಅಂತ ಅಂದ್ರೆ ದೇವರು ಅದಾನ ಅಂತಂತಾವು. ಸತ್ಯದ ಮನೆಯಲ್ಲಿ ಶಿವನಿರುವಂತ ಸ್ಥಾನ ಅಸತ್ಯದ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಕೂಡಲ್ ಸಂಗ. ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡು ಸತ್ಯವನ್ನೇ ಉಸಿರಾಡ್ತಾ, ಸತ್ಯವನ್ನೇ ಹೊರಗೆ ಬಿಡ್ತಾ, ಸತ್ಯದ ದಾರಿಯ ಮೇಲೆ ನಡೆಯುವಂತಹ ಮಾದಾರ ಧೂಳಯ್ಯ ಅವರಿವರ ಹರಿದಿರುವ ಕಾಲಿನ ರಕ್ಷಾ ಕವಚಗಳನ್ನ ದುರಸ್ತಿ ಮಾಡಿಕೊಡುವಾತ. ಯಾರೇನು ಕರೀತಾರ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಬಂದ ಕೂಲಿಯಿಂದ ತೃಪ್ತಿಯನ್ನ ಪಡೆದಿರುವಾತ. ಅಣ್ಣಪ್ಪ ಅಣ್ಣಪ್ಪ ಅಂತ ಒಬ್ಬ ಮನುಷ್ಯ, ಬೇರೊಂದು ಧರ್ಮದ ಮನುಷ್ಯ, ಅಣ್ಣಪ್ಪ ಅನ್ನುವಾತ. ಮಡಿ ಮೈಲಿಗೆ ಶುಚಿತ್ವವನ್ನ ಆತ ಪಾಲಿಸುವಾತ ಅಣ್ಣಪ್ಪ. ಅಣ್ಣಪ್ಪ ಆ ಕಡೆ ಹೋಗುದಕ್ಕ, ಮಾದಾರ ಧುಳ್ಳಯ್ಯ ಈ ಕಡೆ ಬರುದಕ್ಕ, ಇಬ್ಬರಿಗೆ ಆ ಕಡೆ ಅಣ್ಣಪ್ಪ ಹೋಗೋದು, ಈ ಕಡೆ ಧೂಳಯ್ಯ ಬರೋದು. ಗಾಳಿ ಸೋಂಕಿತ್ತು, ಗಾಳಿ ಬಡಿತ್ತು. ಥೂ ಥೂ ಥೂ, ಛೀ ಛೀ ಛೀ, ದಡ್ಡ ದಡ್ಡ ಮೂರ್ಖ. ಅಣ್ಣಪ್ಪ ಅಂತಾನ ಮರಿಮೈಯಿಂದ ಇದ್ದ ಹಂಗ ಜನಿವಾರ ಸರ್ಸಾಡ್ಕೊಂತ ಏನನ್ನಬೇಕು ಅಂದಬಿಟ್ಟ. ಅವ ಧೂಳಯ್ಯ ನೆಲ ಮುಟ್ಟಿ ಬಾಗಿ ನಮಸ್ಕಾರ ಮಾಡಿ ಕ್ಷಮಾ ಮಾಡಬೇಕು ಭಟ್ಟರು ಒಡೆಯರು, ತಪ್ಪಾಯಿತು ನನ್ನ ಗಾಳಿ ಸೋಂಕಿದ್ದಕ್ಕೆ, ಮೈಲಿಗೆ ಆತು ಅಂದ ಇವ. ಶಿವ ಕ್ಷಮಾ ಮಾಡ್ರಪ್ಪ, ತಪ್ಪಾಯ್ತು ಕ್ಷಮಾ ಮಾಡ್ರಿ ಅಂದ ಮಾದಾರ ಧೂಳಯ್ಯ. ಅಣ್ಣಪ್ಪ ಮನೆಗೆ ಹೋಗಿ 3-4 ದಿವಸ ಕಳೆಯುವುದರೊಳಗ ಅಣ್ಣಪ್ಪನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿತ್ತು. ಜ್ಯೇಷ್ಠ ರೋಗ, ಕುಷ್ಠರೋಗ, ಹಿರಿಬ್ಯಾನಿ, ಮಹಾರೋಗ ಪ್ರಾಪ್ತಿಯಾತು. ಮನೆಯೊಳಗೆ ಯಾರು ಮುಟ್ಟಿಸ್ಕೊಳ್ಳಿಲ್ಲ, ಊರು ಹೊರಗಿಟ್ಟು. ಕರ್ಮಜನ್ಯವಾಗಿರುವಂತಹ ರೋಗ, ತಂದೆ ತಾಯಿಗಳ ರಕ್ತದಿಂದ ಹುಟ್ಟಿರುವಂತಹ ರಕ್ತಜನ್ಯವಾದ ರೋಗ. ರೋಗದಲ್ಲಿ 2 ಪ್ರಕಾರ. ನಿಂದಿಸಿ ನುಡಿಯದಿರಾರನು ಇಹದಲ್ಲಿ ಮನಸ್ಸಿಗೆ ಬಂದಂತೆ ಮಂದ ಮತಿಗಳಂತೆ. ಶಾಸ್ತ್ರದೊಳಗೆ ಹೇಳುತ್ತಾರೆ ನಿಜಗುಂಡು, ಯಾರಿಗೂ ನಿಂದಿಸಿ ನುಡಿಲಿಕ್ಕೆ ಹೋಗ್ಬೇಡ. ಅವ್ರದ್ದು ಅವ್ರಿಗೆ, ಇವ್ರದ್ದು ಇವ್ರಿಗೆ,
ನಮಗ ನಿಂದಿಸಿ ಮಾತುಗಳನ್ನಾಡಿದ ಪರಿಣಾಮಕ್ಕಾಗಿ ಭಗವಂತ ನೋಡ್ತಾನ. ಲೆಕ್ಕ ತಪ್ಪುತ್ತಾವ. ಪ್ರಪಂಚದೊಳಗೆ ಜಗತ್ತಿನೊಳಗೆ ಭೂಮಿ ಮೇಲೆ ಬಾಳಿರುವಂತಹ ಮನುಷ್ಯನ ಲೆಕ್ಕ ಇಲ್ಲಿ ತಪ್ತದ. ಇಲ್ಲಿ ಲೆಕ್ಕ ತಪ್ಪುವುದೇ ವಿನಃ ಭಗವಂತನ ಲೆಕ್ಕ ತಪ್ಪೋಗುವುದಿಲ್ಲ. ಭಗವಂತನ ಲೆಕ್ಕ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ, ತಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಹೇಳೋದು, ಭೂಮಂಡಲದ ಮ್ಯಾಗ ಲೆಕ್ಕ ತಪ್ಪಿತು ಅಂದ್ರೆ ಅವನ ಲೆಕ್ಕ. ಕರ್ಮ ಹಾಗಾದು, ಕರ್ಮ ಕಾಡುತ್ತ. ಕರ್ಮ ಕಾಡೋದಲ್ಲ, ಮಾಡಿರುವಂತಹ ವೃತ್ತಿಗಳ ಇನ್ನೊಂದು ರೂಪದಲ್ಲಿ ಕರ್ಮ ಬೆನ್ನತ್ತಿ ಕಾಡ್ತಾ. ಅದನ್ನ ಹೇಳೋದು, ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು, ಹರ ನಡಿವಿಡಿದು ಶಾಂತರೊಡನಾಡು. ಕೆಟ್ಟದ್ದು ಮಾಡಕ್ ಹೋಗ್ಬೇಡಪ್ಪ. ಕೆಟ್ಟದ್ದು ಮಾಡಿದರೆ ದೇವರು ರಿವರ್ಸ್ ಗೇರ್ ಹಾಕ್ತಾನ, ತಡ ಮಾಡಂಗಿಲ್ಲ. ಕೆಟ್ಟದ್ದು ಮಾಡೋ ಕಾಲಕ್ಕೆ ಏನೋ ಖುಷಿ ಅನಿಸ್ತದ ಆರಂಭದೊಳಗೆ, ಭಾರಿ ಭಾರಿ ಭಾರಿ. ಆಮೇಲೆ ಅದರ ಪರಿಣಾಮ ಬಹಳ ಕೆಟ್ಟದ್ದೆ. ಚಲೋದು ಮಾಡ್ರಿ, ದಾನ ಧರ್ಮ ಪರೋಪಕಾರ ಧರ್ಮದ ಕೆಲಸ ಇಂಥದ್ದು ಮಾಡುವಂಥವರಿಗೆ ಸಹಕಾರ ಕೊಡೋದು, ಪ್ರೋತ್ಸಾಹ ಕೊಡೋದು, ಬೆನ್ನು ಚಪ್ಪರಿಸೋದು, ನಮ್ಮದೊಂದು ಸ್ವಲ್ಪ ಇರ್ಲೆಪ್ಪ, ಅದಕ್ಕೆ ಕೂಡ್ಲೆಪ್ಪ. ಇತಿಮಿತಿಯೊಳಗೆ ಇರುವಂತಹ ಮನುಷ್ಯನಿಗೆ ಧರ್ಮ ಕಾಪಾಡ್ತಾದ, ಧರ್ಮ ಕಾಪಾಡುತ್ತ. ಕರ್ಮ ಏನ್ ಮಾಡ್ತದಂದ್ರ, ಇತಿಮಿತಿ ಇಲ್ಲದೆ ಮಿತಿ ಮೀರಿ ಮೆರೆದವನಿಗೆ ಅಂತಿಮ ಗತಿಯನ್ನ ಕಾಣಿಸುವುದೇ ಕರ್ಮ. ಕರ್ಮ ಅಂದ್ರೆ ಅದು ಇದು ಏನಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ, ಸಣ್ಣ ಆಗ್ಲಿ ದೊಡ್ಡವಾಗ್ಲಿ, ಪ್ರಶ್ನೆ ಇಲ್ಲಲ್ಲಿ. ಇತಿಮಿತಿ ಇಲ್ಲದೆ ಮಿತಿ ಮೀರಿ ಮೆರೆದವರಿಗೆ ಅಂತಿಮ ಗತಿಯನ್ನೇ ಕಾಣಿಸುವುದೇ ಕರ್ಮದ ಕೆಲಸ. ಹೇಳೋದು ಚಲೋದು ಮಾಡ್ರಿ, ಚಲೋದು ಮಾಡ್ರಿ, ಒಳ್ಳೇದು ಮಾಡ್ರಿ. ಇತ್ತು ಕೊಡ್ರಿ, ಇಲ್ಲ ಮತ್ತೊಬ್ಬರ ತಿತ್ತು ಅಂತಂದ್ರ ತಗೊಂಡು ತಿನ್ರಿ. ಅದನ್ನೂ ಇಲ್ಲ ಇದನ್ನೂ ಇಲ್ಲ ಅಂತಂದ್ರ ಕೆಡಿಸ್ಬಾಡ್ರಿ, ಕೆಡಿಸ್ಬಾರ್ದು. ನಿಂದಿಸಿ ನುಡಿದು ಬಿಟ್ಟ ಅಣ್ಣಪ್ಪ ಕುಷ್ಠರೋಗ ಪ್ರಾಪ್ತಿ ಆತು, ಹೊರಗೆ ಹಾಕಿಬಿಟ್ಟ. ಮನೆಯೊಳಗಿದ್ದವ್ರು ಹೊರಗೆ ಹಾಕಿಬಿಟ್ಟು ಮಹಾರೋಗ, ಜ್ಯೇಷ್ಠ ರೋಗ ಪ್ರಾಪ್ತಿಯಾಗಿ ಬಿಟ್ಟಿತ್ತು. ತಿಳುವಳಿಕಿರ್ಲಿಲ್ಲ, ತಿಳುವಳಿಕಿರ್ಲಿ. ಒಂದ್ ದಿವ್ಸ ಊರ ಹೆಂಗದ ನೋಡ್ಬೇಕಂತ ಅಣ್ಣಪ್ಪ ಊರ ಹೊರಗೆ ಗುಡಿಸ್ಲ ಹಾಕಿಟ್ಟಿದ್ರಲ್ಲ, ಹಗಲತ್ತಂತ್ರು ಊರಾಕ ಬರೋ ಅವಕಾಶ ಇರ್ಲಿಲ್ಲ. ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ಅಣ್ಣಪ್ಪ ಬರ್ಬೇಕಂತ ಕಲ್ಯಾಣ ಪಟ್ಟಣದ ಒಳಗೆ ಪ್ರವೇಶ. ಎಲ್ಲಾರು ಸ್ತಬ್ಧ ಮಲಗಿದ್ರು. ಊರ ಹೆಂಗದ ನೋಡಿ ಬರ್ಬೇಕು. 4-5 ವರ್ಷ ಆಯ್ತು ಕಲ್ಯಾಣ ಪಟ್ಟಣ ಬಿಟ್ಟು. ಊರು ನೋಡಾಕ ಆಗಿಲ್ಲ. ಹೆಂಗದ ಊರ್ ಕಡೆ ಮನಸ್ಸು ಹರಿತದ ಅಣ್ಣಪ್ಪಂದು. ಅಣ್ಣಪ್ಪನ ಮನಸ್ಸು ಹರಿದು ನೋಡ್ಬೇಕಂತ ರಾತ್ರಿ ಬಂದ. ಕತ್ಲಿ ಅಲ್ಲೆಲ್ಲೆಲ್ಲಿ ಪಣತಿಯೊಳಗೆ ಎಣ್ಣೆ ಹಾಕಿ ಹೆಂಗೋ ತಮ್ಮ ಅನುಕೂಲಿಗೆ ತಕ್ಕಂಗ ಬೆಳಕು ಮಾಡಿ ಮನಿ ಮುಂದೆ ಅಲ್ಲಿ ಇಲ್ಲಿ ಶರಣರು ಸದ್ಭಕ್ತರು ಎಲ್ಲ ಹಚ್ಚಿಟ್ಟಿದ್ರು. ರಾತ್ರಿ ದಾರಿ ಹೋಗರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ. ಅವಾಗೇನಿ ಗ್ಯಾಸ್ಲೈಟ್ ಎಣ್ಣೆ, ಕೆರೋಸಿನ್, ಇವೇನು ಬ್ಯಾಟ್ರಿ ಬಲ್ಪ್ ಲೈಟ್ ಏನೂ ಇರಲಿಲ್ಲ. ಎಲ್ಲದಕ್ಕೂ ಒಳ್ಳೆ ಎಣ್ಣಿನೇ. ಅವಾಗ ಎಲ್ಲದಕ್ಕೂ ಒಳ್ಳೆ ಎಣ್ಣೆ, ಕುಸುಬೆ ಎಣ್ಣೆ ಒಂದೇ, ಬಹಳ ಆದರ್ಶಂಗಾದೆ ಆಗಿನ ದಿನಮಾನಗಳಲ್ಲಿ. ಎಣ್ಣೆ ಅಂದ್ರೆ ಒಂದೇ ಎಣ್ಣೆ, ಮತ್ತೆ ಯಾವ ಎಣ್ಣೆನೂ ಸಿಗ್ತಿದ್ದಿಲ್ಲ ಅವಾಗ. ಅದೇ ಎಣ್ಣಿನೇ ಮನೆ ಏನು ಹೊಸ ಕಟ್ಟಿಗೆ ಜಂತಿ ಹಾಕಿದ್ರೆ ಎಣ್ಣೆ ಉಣಿಸೋದು ಅದೇ. ಗಾಡಿ ಚಕ್ಕಡಿ ಬಂಡಿ ಮಾಡಿದ್ರೆ ಇದೇ ಒಳ್ಳೆ ಎಣ್ಣಿನೇ ಉಣಿಸೋದು, ಬೇರೆ ಎಣ್ಣಿನೇ ಇರಲಿಲ್ಲ. ಮುಗ್ಧ ಮನಸ್ಸಿನವರಿಗೆ
ಮಾದಾರ ಧೂಳಯ್ಯ ಮುಗ್ಧ ಮನಸ್ಸಿನಿಂದ ಕೂಡಿಕೊಂಡಿರುವ ಆತನಿಗೆ ಅಣ್ಣಪ್ಪ ಏನೋ ಅಂದ್ಬಿಟ್ಟ. ಮನಸ್ಸಿಗೆ ತಾಪ. ನನ್ನ ಗಾಳಿ ಸೋಂಕಿದ್ದಕ್ಕ ಇವನ ಮೈಲಿಗೆ ಆಯ್ತಲ್ಲ ಅನ್ಕೊಂಡ್ಬಿಟ್ಟ. ರಾತ್ರಿ ಹೊತ್ತು ಕಲ್ಯಾಣ ನೋಡಬೇಕಂತ ಯಾವುದೋ ಮನೆ ಮುಂದಿನ ಸ್ವಲ್ಪ ಮಿಣಕ್ ಮಿಂಚು ದೀಪದ ಬೆಳಕಿನ ಒಳ್ಳೆಣ್ಣೆಯ ದೀಪ. ಈಗಿನ ಹಾಗ ಹಲವಾರು ಪ್ರಕಾರದ ಹಲವಾರು ಭಾಗದ ಎಣ್ಣೆಗಳು ಸಿಗುತ್ತಿದ್ದಿಲ್ಲ. ಈಗೆಲ್ಲದಕ್ಕೂ ಒಂದೊಂದು. ತಲೆಗೂದಲಕ್ಕೆ ಒಂದು ಎಣ್ಣೆ ಬೇರೆ, ಮೀಸಿಗೆ ಎಣ್ಣೆ ಬೇರೆ, ಗಡ್ಡಕ್ಕೆ ಎಣ್ಣೆ ಬೇರೆ, ಮೈಗೆ ಹಚ್ಕೊಳಕ್ಕೆ ಎಣ್ಣೆ ಬೇರೆ, ಕಿವ್ಯಾಗ ಹಾಕೊಳ್ಳೋ ಎಣ್ಣೆ ಬೇರೆ, ಮೂಗು ಬೇನೆ ಆದ್ರೆ ಮೂಗಿಗೆ ಹಾಕೊಳ್ಳೋ ಎಣ್ಣೆ ಬೇರೆ, ಹಲ್ಲು ಬೇನೆ ಆದ್ರೆ ಹಳ್ಳಿ ಒಳಗೆ ಎದ್ದಿ ಹಲ್ಲಿಗೆ ಒತ್ತುಕೊಳ್ಳೋ ಎಣ್ಣೆ ಬೇರೆ, ದೀಪಕ್ಕೆ ಹಚ್ಚು ಎಣ್ಣೆ ಬೇರೆ, ಅಡಿಗೆಗೆ ಹಾಕು ಎಣ್ಣೆ ಬೇರೆ, ಊಟ ಮಾಡು ಎಣ್ಣೆ ಬೇರೆ, ಮೆಣಸಿನ ಗಿಡಕ್ಕೆ ಎಣ್ಣೆ ಬೇರೆ, ತೊಗರಿಗೆ ಎಣ್ಣೆ ಬೇರೆ, ಕಬ್ಬಿಗೆ ಎಣ್ಣೆ ಬೇರೆ, ಜ್ವಾಳಕ್ಕೆ ಎಣ್ಣೆ ಬೇರೆ, ಕುಸುಬಿಗೆ ಎಣ್ಣೆ ಬೇರೆ. ಎಲ್ಲ ಬೆಳೆಗಳಿಗೂ ಜ್ವಾಳ, ಗೋಧಿ, ಕುಸುಬಿ, ಕಡ್ಲಿ, ಗೋಧಿ, ಸೂರ್ಯಕಾಂತಿ, ಅಜೀವಾನ ಎಲ್ಲರಿಗೂ ಬೇರೆ ಬೇರೆ ಎಣ್ಣೆ. ಎಲ್ಲ ಪದಾರ್ಥಗಳಿಗೂ ಮೆಣಸಿನ ಗಿಡಕ್ಕೆ ಎಣ್ಣೆ, ತೊಗರಿಗೆ ಎಣ್ಣೆ, ಜ್ವಾಳಕ್ಕೆ ಎಣ್ಣೆ, ಗೋಧಿಗೆ ಎಣ್ಣೆ, ಕಡ್ಲಿಗೆ ಎಣ್ಣೆ, ಕುಸುಬಿಗೆ ಎಣ್ಣೆ. ಮುಂಜಾನೆ ಚಂತನ ಎಣ್ಣೆ ಹೊಡೆದು ಹೈರಾಣ ಆದ್ಮೇಲೆ ಹೊತ್ತು ಮುಣಿಗಿ ನೀವು ಎಣ್ಣೆ ಹೊತ್ತು ಮುಣಿಗಿವ ಎಣ್ಣೆ ಹಾಕ್ಲಿಕ್ಕೆ ಇವನಿ ದತ್ತಂಗಿಲ್ಲ. ಆಶ್ಚರ್ಯ. ದೀಪದ ಎಣ್ಣೆ ಬೆಳಕಿನೊಳಗೆ ಬಂದ. ಎಲ್ಲಿ ಬಂದ ಗುರ್ತಾಗ್ಲಿಲ್ಲ. ಮಾದಾರ ಧೂಳಯ್ಯನ ಗುಡಿಸಲ, ಮಾದಾರ ಧೂಳಯ್ಯನ ಮನಿ ಎಲ್ಲಿತ್ತೋ ಅಲ್ಲೇ ಮನಿ ಹಿಂದಿನ ಸಂಧ್ಯಾಗ ಹಾದು ಹೊರಟಿದ್ದ. ಮಾದಾರ ಧೂಳಯ್ಯ ಶರಣ ಜಳಕ ಮಾಡಿದ ನೀರು ಬಚ್ಚಲ ಮೊರ್ಯಾಗ ಹಾದು ಹೊರಗೆ ಬಂದು ತೆಗ್ಗಿನ್ಯಾಗ ನಿಂತಿದ್ದು. ಕತ್ತಲದೊಳಗೆ ಗುರ್ತಾಗಲಿಲ್ಲ. ಅಣ್ಣಪ್ಪ ಬಂದವನೇ ಸಾವಕಾಶಲ್ಲಿ ಬರ್ತಿದ್ನಲ್ಲ, ಕತ್ತಲದೊಳಗೆ ಗುರ್ತಾಗ್ಲಿಲ್ಲ. ಧೂಳಯ್ಯನ ಬಚ್ಚಲ ಮೊರಿ ತೆಗ್ಗಿನೊಳಗೆ ಬಿದ್ದು ಬಿಟ್ಟ. ಮೈ ತುಂಬ ರಾಡಿ. ಜಳಕ ಮಾಡಿದ ಬಚ್ಚಲ ಮೊರಿ ಮೇಲೆ ಬಚ್ಚಲ ನೀರು ತಿಳಿಯಾದರೇನು, ಕುಡಿಯಲು ಬರುವುದೇ? ಬರಂಗಿಲ್ಲ. ನಾಯಿಯ ಹಾಲು ನಾಯಿ ಕುನ್ನಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ? ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ? ಬಸವಣ್ಣನವರ ಪ್ರಶ್ನೆ. ಕೂಡಲ ಸಂಗನ ಶರಣರಿಗಲ್ಲದ ಅರ್ಥ, ಕೂಡಲ ಸಂಗನ ಶರಣರಿಗೆ ಧರ್ಮದ ಕಾರ್ಯಕ್ಕೆ ಬರದೇ ಇರುವಂತ ಅರ್ಥ, ಸಂಪತ್ತ, ರೊಕ್ಕ, ರೂಪಾಯಿ ಎಷ್ಟಿದ್ದರೇನು ಅದು ನಾಯಿಯ ಹಾಲು ಅಂತಾರ ಬಸವಣ್ಣವರು. ವ್ಯರ್ಥ ಕಂಡಯ್ಯ, ವ್ಯರ್ಥ. ಬಿದ್ದ, ರಾಡ್ಯಾತು, ಎದ್ದ, ಹಂಗ ವರ್ಷಗೊಂಡ, ಎಲ್ಲ ವರ್ಷಕೊಂಡು ಊರ್ ಹೊರಗೆ ತನ್ನ ಗುಡಿಸಲಕ್ಕೆ ಹೋದ, ಮಲ್ಕೊಂಡ. ಮುಂಜಾನೆ ಎದ್ದ ಅಣ್ಣಪ್ಪ ಮುಖ ತೊಕ್ಕೋಬೇಕಂತ ಎದ್ದು ನೋಡ್ತಾ ಅದಾನೆ. 4 ವರ್ಷದಿಂದ ದೇಹಕ್ಕೆ ಅಂಟಿಕೊಂಡಿರುವಂತ ಕುಷ್ಠ ರೋಗವೆಲ್ಲ ಮಾಯವಾಗಿ ಹೋಗಿಬಿಟ್ಟಿತ್ತು. ಅಷ್ಟು ವರ್ಷ ಕರ್ಮವನ್ನು ಅನುಭವಿಸಿ 4 ವರ್ಷ ಕಳೆದ ಮೇಲೆ ಕರ್ಮವನ್ನು ಅನುಭವಿಸಿದ ಮೇಲೆ ಬಚ್ಚಲ ನೀರಿನಲ್ಲಿ ಬಿದ್ದ ಪರಿಣಾಮಕ್ಕಾಗಿ ಜ್ಯೇಷ್ಠ ರೋಗ, ಹಿರಿಬ್ಯಾನಿ, ಮಹಾರೋಗ ವಾಸಿಯಾಗಿ ಅಂತಪ್ಪ ಮಹಾನ್ ಪುಂಗವರೆಲ್ಲ ಸತ್ಯದ ತಳಹದಿಯ ಮೇಲೆ ಶಿವನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡವರೆಲ್ಲ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ, ಚನ್ನಬಸವಣ್ಣನವರ, ಅಲ್ಲಮ ಪ್ರಭುವರೇಣ್ಯರ 60 ಜನ ಶರಣೆಯರ, 30 ಜನ ವಚನಕಾರ್ತಿಯರ, 770 ಅಮರಗಣಗಳ, ಲಕ್ಷದ ಮೇಲೆ 96,000 ಜಂಗಮರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಬದುಕ್ತಿದ್ರು. ಭಕ್ತರು ಇದ್ರು, ಭವಿಗಳು ಇದ್ರು, ಶರಣರು ಇದ್ರು, ಶರಣೆಯರಿದ್ರು, ಎಲ್ಲರೂ ಇದ್ರು.
ಕಲ್ಯಾಣ ಬಲ್ಲಿ ದಿನದಿಂದ ದಿನಕ್ಕ ಬಿಜ್ಜಳ ಭೂಪಾಲ ಮಹಾರಾಜ ಮತ್ತು ಬಸವಣ್ಣನವರ ನಡುವೆ ದಿನದಿಂದ ದಿನಕ್ಕ ಮನಸ್ತಾಪ, ಕಲಹದ ಕೆಲಸಗಳು ನಡೀತಾ ಇತ್ತು. ಸಮಾಧಾನ ಇರಲಿಲ್ಲ ಬಿಜ್ಜಳನಿಗೆ, ಬಸವಣ್ಣನವರಿಗೆ ಸಮಾಧಾನ ಇತ್ತು. ಏನಾಗ್ತದ ಆಗಲೆಪ್ಪ, ಭಗವಂತನ ಇಚ್ಛೆ, ಶಿವನ ಇಚ್ಛಾ ಹೆಂಗಾಗ್ತದ ಹಂಗಾಗ್ಲಿ. ಎಲ್ಲಿ ಬಸವಣ್ಣಿದ್ದ, ಬಸವಣ್ಣನ ಮಗ್ಗಲ ಮಂಚಣ್ಣನ ಕುರ್ಚಿತ್ತು. ಮಂಚಣ್ಣನು ಸುಧಾರಣೆಯಾಗಲಿ ಬದಲಾವಣೆಯಾಗಲಿ ಕೂಡಲ ಸಂಘ ಅಂತ ಬಸವಣ್ಣನವರು ಕೂಡಲ ಸಂಘದಲ್ಲಿ ಪ್ರಾರ್ಥನಾ ಮಾಡಿಕೊಂಡು ಬಿಟ್ಟಿದ್ರ ಮಂಚಣ್ಣ ಮತ್ತೊಬ್ಬ ಬಸವಣ್ಣನಾಗ್ತಿದ್ದ. ಆದ್ರೆ ಬಸವಣ್ಣನವ್ರು ಹಂಗ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಇದು ಕೂಡಲ ಸಂಘನ ಇಚ್ಛಾ, ಅವನ ಇಚ್ಛಾ ಇರಬೇಕು. ಹಿಸ್ ವಿಲ್ ಇಸ್ ಮೈ ವಿಲ್, ಅವನಿಚ್ಛೆಯೇ ನನ್ನ ಇಚ್ಛೆ. ಬೇಕಂತ ಕೂಡಲ ಸಂಘನೇ ನನ್ನ ಮಗ್ಳು ಇಟ್ಟಾನ ಇವನು ಕಾಡಾಕ ಅಂದ ಮ್ಯಾಲ ನಾ ಯಾಕಿವ ಚಲೋ ಆಗಲಿ ಅಂತ ಬೇಡ್ಕೊಳ್ಳೋದು. ಪ್ರಾರ್ಥನಾ ಮಾಡಲಿಲ್ಲ. ಮಂಚಣ್ಣ ಬಿಜ್ಜಳ ಮಹಾರಾಜನ ತಲೆಯೊಳಗೆ ಏನೇನು ತುಂಬುತ್ತಾನೋ, ಮಧುವರಸರ ತಲೆಯೊಳಗೆ ಏನೇನು ತುಂಬುತ್ತಾನ ಮಂಚಣ್ಣ, ಅದೇ ರೀತಿ ನಡೀತಿತ್ತೇ ವಿನಃ ಬದಲಾಗಲಿಲ್ಲ. ಬಸವಣ್ಣ ಕಂಡ ಭಕ್ತರ ಮನೆಯೊಳಗೆ ಹೋಗಿ ಉಣ್ತಾನ, ತಿಂತಾನ, ಪ್ರಸಾದ ಮಾಡ್ತಾನೆ. ಬಿಜ್ಜಳನಿಗೆ ತಲೆ ತುಂಬಿಬಿಟ್ಟು ಕಲ್ಯಾಣವೆಂಬುವ ಎಲ್ಲ ಪಟ್ಟಣವನ್ನ ಹಾಳಗಿಡುವ ಕತ್ಯಾನ. ಜಾತಿ, ಮತ, ಕುಲ, ನೀತಿ, ಪದ್ಧತಿ ಏನೂ ಇಲ್ಲ, ಎಲ್ಲ ಕೆಡಾಕತ್ತಿ ಬಿಟ್ಟು. ತಿಳುವಳಿಕೆ ಇಲ್ಲ, ಅಜ್ಞಾನಿ. ತಿಳುವಳಿಕೆ ಇಲ್ಲದೆ ಇದ್ರೆ ಅನಾಹುತಗಳಾಗಿ ಹೋಗ್ತಾವ. ತಿಳುವಳಿಕೆ ಇಲ್ಲ, ಅಜ್ಞಾನ. ಮಂಚಣ್ಣನಲ್ಲಿ ತುಂಬಿರುವಂತಹ ಅಜ್ಞಾನ. ತಲೆಯೊಳಗೆ ಏನು ತುಂಬುತ್ತಾನೋ ಬಿಜ್ಜಳ ಭೂಪಾಲ ಮಹಾರಾಜನಿಗೆ ಮಂಚಣ್ಣ ಏನ್ ಹೇಳ್ತಾನೋ ಅದೇ. ಜ್ಞಾನದ ಬೆಳಕ ಮೂಡಿಸಿಕೊಳ್ಳಬೇಕು, ಜ್ಞಾನದ ಹೊಳಪ ತಲೆಯೊಳಗೆ ಹೊಳೆಯಬೇಕು. ತನ್ನೊಡವೆ ಎಂಬುದೊಂದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನವ ನೀನು ಅಲಂಕರಿಸಿದ್ದೆಯಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಬೇರೆ ಸಿರಿವಂತರಿಲ್ಲ ಕಾಣ. ಜ್ಞಾನ ಕೆಲಸ ಮಾಡಬೇಕು, ತಲೆಯೊಳಗೆ ತಿಳುವಳಿಕೆ ಕೆಲಸ ಮಾಡಬೇಕು. ಅನುಭವ ಮಂಟಪ ಕಟ್ಟಿದ್ರೆ ಬಸವಣ್ಣವರು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನದ ಮ್ಯಾಲ ಅದನ್ನು ನಡೆಸ್ಕೊಂಡು ಹೋಗುವಂತ ಜಾಗದ ಮ್ಯಾಲ ಕೂಡೋದು ಬ್ಯಾಡ ಅಂದ್ರು. ಉಳಿದವರೆಲ್ಲ ಶರಣರಂದ್ರು, ನೀವೇ ಕೂಡ್ರಿ, ನೀವೇ ಕೂಡ್ರಿ, ಇದಕ್ಕೆ ಮುಖ್ಯಸ್ಥರು ನೀವೇ ಆಗಬೇಕು. ಬಸವಣ್ಣವ್ರು ಅಂತಾರೆ, ಇಲ್ಲ, ಅಲ್ಲಮ ಪ್ರಭುವರೇಣ್ಯ ಎಲ್ಲದಾನಂತ ಹುಡುಕಾಡಿದ್ರು, ಇಂಥಲ್ಲೆದ ಅಲ್ಲಮ ಪ್ರಭು, ಅವರನ್ನ ಇದಕ್ಕೆ ಕುಂದರ್ಸೋನು ಅಂತ, ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸೋನು ಅಂತ ಹುಡುಕಾಡಿಸ. ಹಿಂಗ ಬಸವಣ್ಣವರು ನಿಮ್ಗ ಅನುಭವ ಮಂಟಪದ ಮುಖ್ಯಸ್ಥ ಸ್ಥಾನಕ್ಕೆ ಕೂಡೋದಕ್ಕೆ ಶೂನ್ಯ ಸಿಂಹಾಸನಾಧೀಶ್ವರ ನೀವು, ಶೂನ್ಯದ ಮೇಲೆ ನೀವು ಕೂಡಬೇಕು, ಆ ಸ್ಥಾನದ ಮೇಲೆ ನೀವು ಕೂಡಬೇಕು, ಬರ್ರಿ, ನಿಮ್ಮಿಂದ ಕೆಲಸ ಕಾರ್ಯಗಳಾಗ್ತಾವೆ, ಬರ್ರಿ. ಬಸವಣ್ಣವ್ರು ಹೇಳಿ ಕಳಿಸ. ಬರ್ತೀನಿ ಅಂತನೂ ಹೇಳಿಲ್ಲ, ಬರಂಗಿಲ್ಲ ಅಂತನೂ ಹೇಳಿಲ್ಲ. ಅಲ್ಲೇ ಅಡವ್ಯಾಗ ಬಿದ್ದದ್ದು ಒಂದಿಷ್ಟು ಅರಿವಿ ತೊಗೊಂಡ್ರು, ಅರಿವಿ ಅಲ್ಲೇ ಅವು ಇವು ಕಟ್ಟಿಗೆ ಸುಟ್ಟು ಬಿದ್ದದ್ದು ಒಂದಿಷ್ಟು ಇದ್ಲಿತ್ತು, ಇದ್ಲಿ ಹಾಕಿದ್ರು. ಒಂದು ಇರಿವಿ ಹರಿದಾಡ್ಕೊತ ಹೊಂಟಿತ್ತು, ಆ ಇರಿವಿ ಅದರಾಗ ಹಾಕಿ ಗಂಟು ಕಟ್ಟಿ ಬಸವಣ್ಣಗೆ ಒಯ್ದು ಕೊಡಪ್ಪ, ಕರೆಯಾಕ ಬಂದವ್ರ ಕೈಯಾಗಿ ಇದನ್ನು ಬಸವಣ್ಣಗೆ ಒಯ್ದು ಕೊಡು ಅಂತ ಕಳಿಸಿಬಿಟ್ರು ಬಸವಣ್ಣವರು. ಅಲ್ಲಮ ಪ್ರಭುವರೇ ಹೇಳಿ, ಅಲ್ಲಮ ಪ್ರಭುಗಳು ಕೊಟ್ಟಿದ್ದು ಒಂದು ಹಳಿ ಅರಿವಿ, ಅದರೊಳಗೆ ಒಂದಿಟ್ಟು ಇದ್ಲಿ ಒಂದಿಟ್ಟು ಇರಿವಿ ಹಾಕಿ ಗಂಟು ಕಟ್ಟಿ ಕೊಟ್ಟಿದ್ರಲ್ಲ, ಅದನ್ನು ತಂದು ಬಸವಣ್ಣನವ್ರಿಗೆ
ಕೊಟ್ರು. ಏನು ಅಲ್ಲಮ ಪ್ರಭುಗಳು ಕೊಟ್ಟಾರ್ರಿ ಇದನ್ನ. ಅಲ್ಲಮ ಪ್ರಭುಗಳು ಕೊಟ್ಟದ್ದನ್ನು ಬಿಚ್ಚಿ ನೋಡ್ತಾನ ಬಸವಣ್ಣ. ಬಸವಣ್ಣ ನೋಡಿದ, ಒಂದು ಅಂಗೈ ಅಗಲ ಅರಿವಿ ಅದ, ಅದರೊಳಗೊಂದು ಇದ್ಲಿ ಅದ, ಒಂದು ಇರಿವಿ ಅದ. ಜ್ಞಾನ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಅಜ್ಞಾನದ ಪರದೆ ಹರಿದು ಸುಜ್ಞಾನ ಜ್ಞಾನ ಒಳಗೆ ಮುಡಿತಲ್ಲ ತಿಳ್ಕೊಂಡ್ರು ಬಸವಣ್ಣವರು. ಎಂಥ ಜ್ಞಾನಿ ಅಲ್ಲಮ ಪ್ರಭುವರೇಣ್ಯ. ನಾನು ಬರೋದು ಬೇಡಪ್ಪ, ನಾ ಅಲ್ಲೇ ಅದೀನಿ ಅಂತ ತಿಳಿಸೋದಕ್ಕ ಅರಿವಿ ಇದ್ಲಿ ಇರಿವಿ ಕೊಟ್ಟು ಕಳಿಸ್ಯಾನಲ್ಲ. ಅರಿವೆ ಇದ್ದಲ್ಲಿ ಇರುವೆ, ಅರಿವೆ ಇದ್ದಲ್ಲಿ ನಾ ಇರುವೆ ಎನ್ನುವಂತ ಸೂಕ್ಷ್ಮ ಮಾತು ಅದನ್ನು ಕಟ್ಟಿ ಕಳಿಸಿದ್ರು ಅಲ್ಲಮ ಪ್ರಭುವರೇಣ್ಯ. ಅರಿವೆ ಇದ್ದಲ್ಲಿ ಇರುವೆ. ನಾ ಬೇಕನ್ನೋದು ನಿನ್ನ ತಲೆಯೊಳಗೆ ಐತಲ್ಲ ಬಸವಣ್ಣ, ಅಲ್ಲಿ ನಾ ಅದೀನೋ, ನಡೆಯಲಿ ನಿನ್ನ ಕಾಯಕ ಅಂತ ಕಳಿಸ್ಕೊಟ್ಟೆ. ಅಂಥ ಮಹಾತ್ಮ ಭಕ್ತಿ ಭಂಡಾರಿ ಬಸವಣ್ಣ. ಜಂಗಮ ಲೋಲ, ಜಂಗಮ ಪ್ರಾಣಿ ಬಸವಣ್ಣ.